ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕಶಿಶಿರ್ಕ್ಷಯ. ತತ್ಸ್ವೀಕಾರಾದಿಶಬ್ದಸ್ತು ಹಸ್ತಸ್ವೀಕಾರವತ್ ಸ್ಮೃತಃ ವೈಲಕ್ಷಣ್ಯಾನ್ನವಾ ತತ್ರ ಜ್ಞಾನಮಾತ್ರಾರ್ಥಂ ಈರಿತಂ. ಭಗವಂತನ ವಿವಿಧ ಅವತಾರಗಳು ಎಲ್ಲ ಕಾಲಕ್ಕೂ ಇದ್ದೇ ಇರ್ತವೆ. ಯಾವುದೋ ಹೊಸ ರೂಪವನ್ನು ಈ ಹಿಂದೆ ಇಲ್ಲದೇ ಇದ್ದುದನ್ನು ಭಗವಂತ ತಾಳುವುದು ಸ್ವೀಕಾರ ಮಾಡುವುದು ಅಂತಿಲ್ಲ. ಅದನ್ನು ಕೇವಲ ಆತ ವ್ಯಕ್ತ ಮಾಡುವುದು ಮಾತ್ರ ಅನ್ನೋದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಹಸ್ತಸ್ವೀಕಾರದ ಒಂದು ದೃಷ್ಟಾಂತವನ್ನು ಕೂಡ ನೋಡಿದ್ದೇವೆ. ನಮ್ಮ ದೇಹ, ಆ ದೇಹದ ಕೈ ಈಗಾಗಲೇ ಇರ್ತದೆ. ಇದ್ದ ಕೈಯನ್ನೇ ನಾವು ಮುಂಚಾಚ್ತೀವಿ, ಕೆಲವು ಬಾರಿ ಹಿಂತೆಗಿತೇವೆ. ಅದು ಮುಂಚಾಚಿದಾಗ ನಮ್ಮ ಉತ್ತರೀಯದ ಮರೆಯಲ್ಲಿದ್ದಂಥ ಆ ಕೈ ಜನರಿಗೆ ವ್ಯಕ್ತ ಆಗ್ತದೆ. ಹಿಂತೆಗೆದುಕೊಂಡಾಗ ಮತ್ತೆ ಉತ್ತರೀಯದಲ್ಲದು ಹೋಗಿ ಸೇರಿಕೊಳ್ತದೆ. ಹಸ್ತ ಅಲ್ಲಿ ಹುಟ್ಟಿತು ಅಂತೇನು ಅರ್ಥ ಅಲ್ಲ. ಹಾಗೆ ಭಗವಂತ ಒಂದು ರೂಪವನ್ನು ತಾಳಿದಾಗ ಅದು ಹೊಸದಾಗಿ ಹುಟ್ಟುವುದು ಅಂತೇನಿಲ್ಲ, ಇದ್ದ ರೂಪವೇ ವ್ಯಕ್ತ ಆಗುವುದು ಮಾತ್ರ. ವಸ್ತುತಃ ನಮ್ಮ ದೇಹಕ್ಕೂ ನಮ್ಮ ಕೈಗೂ ಭೇದಾಭೇದ ಇದೆ. ಭಗವಂತನ ಮೂಲ ರೂಪಕ್ಕೂ ಅವನ ಅವತಾರಗಳಿಗೂ ಭೇದಾಭೇದ ಇಲ್ಲ, ಸವಿಶೇಷಾಭೇದ ಮಾತ್ರ ಇದೆ. ಆದರೂ ಅಭೇದ ಇದೆ ಅನ್ನುವುದೊಂದು ಎರಡಕ್ಕೂ ಕೂಡ ಸಮಾನವಾದಂಥ ಅಂಶ. ಭೇದಾಭೇದ ಇದೆ ಎಂಬ ದೃಷ್ಟಿಕೋನದಿಂದ ಆ ಒಂದು ಸಮಾನತೆಯನ್ನು ಇಟ್ಕೊಂಡು ಭಗವಂತ ಅವತಾರವನ್ನು ತಾಳುವುದು ಅಂದರೆ ಕೈಯನ್ನು ಸ್ವೀಕಾರ ಮಾಡಿದಂತೆ ಅಂತ ದೃಷ್ಟಾಂತ ಕೊಟ್ಟಿಲ್ಲ ಶಾಸ್ತ್ರ, ಭಾಗವತ ತಾತ್ಪರ್ಯ. ಎರಡೂ ಕಡೆ ಅಭೇದ ಇದೆ ಅಂತ ದೃಷ್ಟಾಂತ ಕೊಡುವುದು ಮಾತ್ರ ಅದಕ್ಕೆ ಅಭಿಪ್ರಾಯ. ಮತ್ತು ಎಂಥದೇ ಯಾವುದೇ ಶಬ್ದವನ್ನು ಪ್ರಯೋಗ ಮಾಡಿದರೂ, ಯಾವುದೇ ಭಾಷೆಯ ಎಂಥದೇ ನಿಪುಣನಾದಂಥ ಒಬ್ಬ ವಿದ್ವಾಂಸ, ಒಬ್ಬ ಜ್ಞಾನಿ ಭಗವಂತನನ್ನು ಆ ಶಬ್ದದಿಂದ ಹೇಳಬೇಕು ಅಂತ ಹೊರಟರೂ ಕೂಡ ಆ ಶಬ್ದದಿಂದ ಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ. ಹಾಗಾದರೂ ಕೂಡ ಇನ್ನು ಬೇರೆ ಯಾವುದೇ ಪ್ರಮಾಣದಿಂದ ಆತನನ್ನು ಪೂರ್ಣವಾಗಿ ತಿಳಿಯಲಿಕ್ಕೂ ಆಗೋದಿಲ್ಲ. ಪ್ರತ್ಯಕ್ಷಕ್ಕೆ ನಿಲುಕುವವನಲ್ಲ, ಅನುಮಾನಕ್ಕೆ ನಿಲುಕುವವನಲ್ಲ, ಶಾಸ್ತ್ರಕ್ಕೆ ಮಾತ್ರ ನಿಲುಕುವವನು. ಆದರೆ ಶಾಸ್ತ್ರದಿಂದಲೂ ಕೂಡ ಪೂರ್ಣವಾಗಿ ಅವನನ್ನು ಅರಿಲಿಕ್ಕಾಗೋದಿಲ್ಲ. ನಾವು ಯಾವ ಸಾಧನೆಯ ಹಂತದಲ್ಲಿದ್ದೀವಿ, ನಮ್ಮ ಸಾಧನೆ ಎಷ್ಟು ಪಕ್ವವಾಗಿದೆ ಅನ್ನೋದನ್ನು ಗಮನಿಸಿ ಯಾವುದೇ ಶಾಸ್ತ್ರವನ್ನು ನಾವು ಓದಿದಾಗ ನಮಗದರಿಂದ ಒಂದಿಷ್ಟು ಭಗವಂತನ ಬಗ್ಗೆ ತಿಳಿಯುತ್ತದೆ. ಹಾಗೆ ನಾವು ಯಾವ ಸಾಧನೆ ಮಾಡಿದ್ದೀವಿ, ನಮ್ಮ ಶ್ರೋತೃಗಳು ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದರ ಅನ್ನೋದನ್ನು ಅವಲಂಬಿಸಿಯೇ ಶ್ರೋತೃಗಳಿಗೂ ಕೂಡ ತಿಳಿಯುತ್ತದೆ. ಇದು ಅದರ ತಾತ್ಪರ್ಯ. ಆದ್ದರಿಂದ ಶಬ್ದಗಳಿಂದ ಅವನನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಆಲೋಚನೆ ಮಾಡಿ ಅವನನ್ನು ಅರಿಯುವ ಪ್ರಯತ್ನವನ್ನೇ ಕೈ ಬಿಡೋದು ಉಚಿತ ಕೂಡ ಅಲ್ಲ. ಶಬ್ದದಿಂದ ಆತನ ಪರೋಕ್ಷ ಜ್ಞಾನವನ್ನು ಮೊದಲು ಪಡೆದು, ಆಮೇಲೆ ಮಾನಸಾಪರೋಕ್ಷವನ್ನು ಪಡೆದು, ಮುಂದೆ ಸ್ವರೂಪಾಪರೋಕ್ಷವನ್ನು ಪಡೆದು ಸಾಧಕ ಮುಕ್ತನಾಗಬೇಕಾಗ್ತದೆ. ಆದ್ದರಿಂದಲೇ ಶಬ್ದಗಳ ಮೂಲಕ ಭಗವಂತನ ಜ್ಞಾನವನ್ನೇನು ಪಡೆದಿರ್ತಾನೆ ಸಾಧಕ, ವಾಸ್ತವಿಕವಾಗಿ ಭಗವಂತನನ್ನು ತನ್ನ ಕಣ್ಣಿನಿಂದ ನೋಡಿದಾಗ ಅವನಿಗೆ ತುಂಬ ಆಶ್ಚರ್ಯ ಅನ್ನಿಸ್ತದೆ. ನಾನು ಈವರೆಗೆ ಗ್ರಹಿಸಿದ್ದಕ್ಕಿಂತಲೂ ಇದೆಷ್ಟು ವಿಭಿನ್ನವಾಗಿದೆಯಲ್ಲ ಅಂತ ಆವಾಗ ಅನ್ನಿಸ್ತದೆ. ಕೇವಲ ಪರಮಾತ್ಮನನ್ನು ಮಾತ್ರ ಅಲ್ಲ, ಜಗತ್ತಿನ ಯಾವ ಸಂಗತಿಯನ್ನು ಕೂಡ ಪೂರ್ಣವಾಗಿ ಶಬ್ದಗಳಿಂದ ಹೇಳುವುದು ಸಾಧ್ಯ ಇಲ್ಲ.
ಕಣ್ಣಿನಿಂದ ನೋಡಬೇಕು ಆ ಶಬ್ದ, ಆ ವಸ್ತು ಕಣ್ಣಿನಿಗೆ ತಿಳಿಯುವಂಥದ್ದಾಗಿದ್ದರೆ, ಕಿವಿಯಿಂದ ಕೇಳಬೇಕು ಅಥವಾ ನಾಲಿಗೆಯಿಂದ ಆ ರಸವನ್ನು ಸವಿಬೇಕು, ಮುಟ್ಟಿ ಆದರೂ ನೋಡಬೇಕು. ಹೀಗೇನಾದರೂ ನಮ್ಮ ಪ್ರತ್ಯಕ್ಷಕ್ಕೆ ಸಂಬಂಧಪಟ್ಟ ಇಂದ್ರಿಯಗಳೇನಿವೆ ಅವುಗಳ ಮೂಲಕವೇ ಅವನನ್ನು ತಿಳಿಬೇಕೇ ಹೊರತು, ಆ ಜಗತ್ತಿನ ವಸ್ತುಗಳನ್ನಾದರೂ ತಿಳಿಬೇಕೇ ಹೊರತು ಅವುಗಳನ್ನು ಕೂಡ ನೇರವಾಗಿ ಆ ಶಬ್ದಗಳ ಮೂಲಕ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಲೌಕಿಕ ವಸ್ತುಗಳನ್ನೇ ಹೀಗೆ ತಿಳಿಲಿಕ್ಕಾಗೋದಿಲ್ಲ ಪೂರ್ಣವಾಗಿ ಅಂದ ಮೇಲೆ ಭಗವಂತನನ್ನು ಪೂರ್ಣವಾಗಿ ಶಬ್ದದಿಂದ ತಿಳಿಲಿಕ್ಕಾಗೋದಿಲ್ಲ ಅಂತ ನಾವು ಬೇರೆ ಹೇಳಬೇಕಾಗಿಲ್ಲ. ಆದರೂ ಬೇರೆ ಮಾರ್ಗ ಇಲ್ಲ. ಶಾಸ್ತ್ರ ಯೋನಿತ್ವ ಅಂತ ಶಾಸ್ತ್ರ ಬ್ರಹ್ಮಸೂತ್ರಗಳು ಆತನನ್ನು ವರ್ಣನೆ ಮಾಡಿವೆ. ಆದ್ದರಿಂದ ಶಾಸ್ತ್ರಗಳ ಮೂಲಕವೇ ಅವನನ್ನು ಗುರುವಾದವನು ಶಿಷ್ಯನಿಗೆ ಉಪದೇಶ ಮಾಡಬೇಕು. ಅದರ ಮೂಲಕವೇ ಒಂದು ಪ್ರಾಥಮಿಕ ಜ್ಞಾನವನ್ನಾದರೂ ಕೂಡ ಶಿಷ್ಯನಾದವನು ಪಡ್ಕೋಬೇಕು. ಮುಂದೆ ಸಾಧನೆ ಮುಂದುವರಿಬೇಕು. ಈ ಶಾಸ್ತ್ರ ಅಂತನ್ನುವುದು ಕೇವಲ ಒಂದು ದಿಕ್ಸೂಚಿ ಮಾತ್ರ ಅಂತ ನಾವು ತಿಳ್ಕೊಳ್ಬೇಕು. ಖಂಡಿತವಾಗಿಯೂ ಶಾಸ್ತ್ರಗಳನ್ನು ಓದುವುದು, ಅವುಗಳನ್ನು ಪ್ರವಚನ ಮಾಡುವುದು ಆ ದೃಷ್ಟಿಯಿಂದ ವ್ಯರ್ಥ ಏನಲ್ಲ. ಇಲ್ಲಿ ಈ ಅವತಾರಗಳನ್ನು ಭಗವಂತ ಸ್ವೀಕರಿಸುವುದು ಅಂದರೆ ಈಗಾಗಲೇ ಇದ್ದ ಅವತಾರಗಳನ್ನೇ ವ್ಯಕ್ತ ಮಾಡಿಕೊಳ್ಳುವುದಷ್ಟೇ. ಹೇಗೆಂದರೆ ಹಸ್ತ ಸ್ವೀಕಾರದಂತೆ ಅಂತ ಬಂತಲ್ಲ, ಅದನ್ನು ಮತ್ತಷ್ಟು ದೃಷ್ಟಾಂತಗಳಿಂದ ಸ್ಪಷ್ಟಪಡಿಸಬೇಕು ಅಂತ ನನಗೆ ಕಾಣಿಸಿತು. ಅದಕ್ಕಾಗಿ ಕೆಲವು ದೃಷ್ಟಾಂತಗಳನ್ನು ಹೀಗೆ ನಿಮಗೆ ಕೊಡಬೇಕು ಅಂತ ಅನಿಸಿತು ನನಗೆ. ಕೆಲವು ಲೌಕಿಕ ಸಂಗತಿಗಳನ್ನೇ ಹೇಳ್ತೇನೆ ಮೊದಲು, ಪರಮಾತ್ಮನ ಬಗ್ಗೆ ಆಮೇಲೆ ನೋಡೋಣ. ಆ ಲೌಕಿಕ ಸಂಗತಿಗಳಲ್ಲೇ ಲೌಕಿಕ ವಸ್ತುಗಳು, ಯಾವುದು ಕೆಲವು ಶಿಲ್ಪಗಳು, ಚಿತ್ರಗಳು, ಅವುಗಳ ಬಗ್ಗೆ ನೋಡೋಣ. ಮೈಸೂರಿನ ಸಮೀಪದ ಸೋಮನಾಥಪುರ ಅಂತ ಏನಿದೆ, ಅಲ್ಲಿ ಒಂದು ಭಗವಂತನ ವಿಗ್ರಹ, ಆತನ ಎದೆಯಲ್ಲಿ ಒಂದು ವೃಷಭ ಇದೆ ಅಂತೆ. ನಾನು ಅದನ್ನು ನೋಡಿದ್ದಲ್ಲ, ಕೇಳಿದ್ದನ್ನು ನಾನು ನಿಮ್ಮ ಎದುರಿಗೆ ಹೇಳ್ತಿದ್ದೇನೆ. ಆದರೆ ಅಲ್ಲಿಯ ಅರ್ಚಕರು ಅಥವಾ ಯಾರೋ ಒಬ್ಬರು ಮಾರ್ಗದರ್ಶಕರು ಅದನ್ನು ನಮಗೆ ತೋರಿಸದೇ ಇದ್ದರೆ ಅದು ಗಮನಕ್ಕೆ ಬರೋದಿಲ್ಲ. ಹಾಗೆ ಆತನ ಎದೆಯಲ್ಲಿ ಒಂದು ವೃಷಭದ ಚಿತ್ರ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಇಲ್ಲಿ ಎರಡು ಸಂಗತಿಗಳು ತುಂಬ ಸೂಕ್ಷ್ಮವಾಗಿರ್ತದೆ. ಬರಿಗಣ್ಣಿಗೆ ತೀರ ಸಮೀಪಕ್ಕೆ ಹೋಗ ನೋಡದ ಹೊರತು ಕಾಣಿಸದೇ ಇರುವಷ್ಟು ಸೂಕ್ಷ್ಮವಾಗಿರ್ತದೆ ಕೆಲವು ಕಡೆ. ಇನ್ನು ಕೆಲವು ಕಡೆ ಬರಿಗಣ್ಣಿಗೂ ಕಾಣಿಸುವಷ್ಟೇ ದೊಡ್ಡದಾಗೇ ಇರ್ತದೆ. ಆದರೆ ಅದರ ಸುತ್ತಮುತ್ತಲೂ ಅನೇಕ ಬೇರೆ ಬೇರೆ ರೇಖೆಗಳು, ಬೇರೆ ಬೇರೆ ಚಿತ್ರಗಳು ಹೀಗೆಲ್ಲ ಇರೋದರಿಂದ ಅವುಗಳ ಮಧ್ಯೆ ಇದು ಮಿಶ್ರ ಆಗಿ ಹೋಗಿರುವುದರಿಂದ ಅದು ನಮಗೆ ಕಾಣದೆ ಹೋಗಬಹುದು. ಆ ಸೋಮನಾಥಪುರದ ಭಗವಂತನ ವಿಗ್ರಹದ ಎದೆಯಲ್ಲಿ ಆ ವೃಷಭ ಹೇಗೆ ಸೂಕ್ಷ್ಮವಾಗಿದೆಯೋ ಅದನ್ನು ನಾನು ಕಣ್ಣಾರೆ ನೋಡಿದವನಲ್ಲ, ಅದರಿಂದ ನನಗೆ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅದು ಒಂದು ದೃಷ್ಟಾಂತ. ಇನ್ನು ಕೆಲವು ದೃಷ್ಟಾಂತಗಳನ್ನು ನಿಮಗೆ ಹೇಳಬಹುದು. ಒಂದು ಯಾವುದೋ ವಾಯುಸ್ತುತಿಯೋ ಮೊದಲಾದ ಮಂತ್ರವನ್ನು ಉಪಯೋಗ ಮಾಡಿ ಒಂದು ಹನುಮಂತನ ಮುಖ್ಯ ಪ್ರಾಣನ ಚಿತ್ರವನ್ನು ರಚಿಸಿರ್ತಾರೆ. ದೂರದಿಂದ ನೋಡಿದರೆ ಮುಖ್ಯ ಪ್ರಾಣದಂತೆ ಕಾಣಿಸ್ತದೆ, ಮುಖ್ಯ ಪ್ರಾಣನ ಚಿತ್ರವೇ. ಸಮೀಪದಲ್ಲಿ ಹೋಗಿ ನೋಡಿದರೆ ಮುಖ, ಬಾಲ, ಗದೆ, ಪಾದಗಳು, ಕೈಗಳು, ಎದೆ ಎಲ್ಲ ಕಡೆನೂ ವಾಯುಸ್ತುತಿಯ ಚಿತ್ರಣವೇ ಇರ್ತದೆ. ಒಂದು ಕಡೆ ಎಲ್ಲೋ ವಾಯುಸ್ತುತಿ ಪ್ರಾರಂಭ ಕಂಡಿರ್ತದೆ, ಅದೆಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಮುಕ್ತಾಯ ಕಂಡಿರ್ತದೆ. ಇನ್ನು ಕೆಲವು ಕಡೆ ಎಲ್ಲೋ ಹರೇ ರಾಮ ಹರೇ ರಾಮ ಅಂತ ಬರೆದಿರ್ತಾರೆ. ಅದು ಇಡೀ ಚಿತ್ರದ ಉದ್ದಕ್ಕೂ ಅಗಲಕ್ಕೂ ಅದೇ ಇರ್ತದೆ. ನಾವು ಅದನ್ನು ಗಮನಿಸದೆ ಹೊರತು ಅದು, ಅಥವಾ ಯಾರು ಹೇಳಬೇಕು, ಯಾರು ಹೇಳದೆ ಹೋದರೂ ನಾವಾದರೂ ಸೂಕ್ಷ್ಮ ಗ್ರಹಿಕೆಯಿಂದ ಅದನ್ನು ಗಮನಿಸಬೇಕಾಗ್ತದೆ. ಅಷ್ಟು ಮಾಡದ ಹೊರತು ಅದು ನಮ್ಗೆ ಗಮನಕ್ಕೆ ಬರೋದಿಲ್ಲ. ಇನ್ನು ಕೆಲವು ವಿಚಿತ್ರವಾದ ಚಿತ್ರಗಳನ್ನು, ಪೇಂಟಿಂಗ್ಸ್ನ, ರೇಖಾಚಿತ್ರಗಳನ್ನು ನೀವು ಕೂಡ ನೋಡಿರ್ತೀರಿ. ಒಂದು ಆಯಾಮದಿಂದ ಅದು ಆ ಚಿತ್ರ ಹೆಣ್ಣಾಗಿ ಕಾಣಿಸ್ತದೆ, ಮತ್ತೊಂದು ಆಯಾಮದಿಂದ ಅದನ್ನೇ ನೋಡಿದರೆ ಗಂಡಾಗಿ ಕಾಣಿಸ್ತದೆ. ಅವ್ರು ಹೇಳ್ತಾರೆ, ಈ ಕಡೆ ಆ ಚಿತ್ರದ ಬಲಭಾಗವನ್ನು ಮುಚ್ಚಿ ಎಡಭಾಗ ಮಾತ್ರ ನೋಡಿ ಅಂತಾರೆ, ಅಲ್ಲೊಂಥರ ಕಾಣಿಸ್ತದೆ. ಎಡಭಾಗವನ್ನು ಮುಚ್ಚಿ ಬಲಭಾಗವನ್ನು ಮಾತ್ರ ನೋಡಿದರೆ ಅದೊಂಥರ ಕಾಣಿಸ್ತದೆ. ಚಿತ್ರವನ್ನು ತಲೆ ಕೆಳಗಾಗಿ ನೋಡಿ ಅಂತ ಹೇಳ್ತಾರೆ, ಆವಾಗ ಮತ್ತೊಂದು ರೀತಿ ಕಾಣಿಸ್ತದೆ. ಒಂದು ಯಾವುದೋ ಪರ್ವತ, ಅಲ್ಲಿರುವ ಹಕ್ಕಿಗಳು, ಅಲ್ಲಿರುವ ಕೆಲವು ವೃಕ್ಷಗಳು, ಅವುಗಳ ಪ್ರತಿಬಿಂಬ ನೆರಳಲ್ಲಿ ಬಿದ್ದಿರ್ತದೆ ಆ ನೀರಿನಲ್ಲಿ.
ಅದನ್ನು ತಲೆ ಕೆಳಗಾಗಿ ನೋಡಿದ್ರು ಅಥವಾ ಸರಿಯಾಗಿ ನೋಡಿದ್ರು ಪೂರ್ಣವಾಗಿ ನಮಗದು ಗ್ರಹಿಕೆಗೆ ಬರೋದಿಲ್ಲ. ಕೆಲವು ಕಡೆ ಅಲ್ಲಿ ಆ ಪ್ರತಿಬಿಂಬ ಯಾವುದು ಮೂಲ ಯಾವುದು ಅಂತಲೂ ಗೊತ್ತಾಗದೇ ಇರುವಂತೆ ಆಗಿಬಿಡ್ತದೆ. ಹೀಗೆ ತಲೆ ಕೆಳಗಾಗಿ ಮಾಡಿ ನೋಡುವುದು, ಹಿಂದು ಮುಂದಾಗಿ ನೋಡುವುದು, ಅಥವಾ ಎಡವನ್ನು ಮುಚ್ಚಿ ಬಲ ನೋಡುವುದು, ಬಲವನ್ನು ಮುಚ್ಚಿ ಎಡ ನೋಡುವುದು, ಇಂಥವೆಲ್ಲ ಆ ರೇಖಾಚಿತ್ರಗಳಲ್ಲಿಯೂ ಕೂಡ ಕಾಣಿಸ್ತಿರ್ತವೆ. ಮತ್ತೊಂದು ಯಾವುದೋ ಒಂದು ಕಡೆ ಒಂದು ಹಕ್ಕಿಯ ಚಿತ್ರ ಇರ್ತದೆ, ಹಕ್ಕಿಯ ಕೊಕ್ಕಿನಂತೆ ಅದು ಕಾಣಿಸ್ತಾ ಇರ್ತದೆ. ಎಡಭಾಗದಲ್ಲಿ ನೋಡಿದರೆ ಅದು ಹಕ್ಕಿಯ ಕೊಕ್ಕಿನಂತೆ ಕಾಣಿಸ್ತದೆ. ಅದನ್ನೇ ಬಲಭಾಗದಲ್ಲಿ ನೋಡಿದರೆ ಅದೊಂದು ಮೊಲದಂತೆ ಕಾಣಿಸ್ತದೆ. ಆ ಮೊಲದ ತಲೆಯ ಮೇಲಿರುವಂಥ ಆ ಉದ್ದವಾದ ಕಿವಿಗಳಂತೆ ಆ ಕೊಕ್ಕು ಕಾಣಿಸ್ತದೆ. ಒಂದು ಭಾಗದಿಂದ ನೋಡಿದರೆ ಸ್ತ್ರೀಯಾಗಿ ಕಾಣಿಸ್ತದೆ, ಮತ್ತೊಂದು ಭಾಗದಿಂದ ನೋಡಿದರೆ ಪುರುಷನಾಗಿ ಕಾಣಿಸ್ತದೆ. ಒಂದೇ ಚಿತ್ರ. ಒಂದು ಭಾಗದಿಂದ ನೋಡಿದರೆ, ಒಂದು ಆ್ಯಂಗಲ್ನಿಂದ ನೋಡಿದರೆ ಅದು ಸಂತೋಷದಿಂದಿರುವಂತೆ ಕಾಣಿಸ್ತದೆ. ಅದನ್ನು ತಲೆ ಕೆಳಗಾಗಿ ನೋಡಿದರೆ ಅದೇ ದುಃಖದಿಂದಿರುವಂತೆ, ಕೋಪದಿಂದಿರುವಂತೆ ಕಾಣಿಸ್ತದೆ. ಇವೆಲ್ಲ ಹೇಗೆ? ಹಾಗೇನೆ ಈ ಭಗವಂತದ್ದು. ಅಲ್ಲಿ ಇಲ್ಲದೇ ಇರುವುದು ಯಾವುದು ಹುಟ್ಟುವುದಲ್ಲ. ಆವಾಗ ಯಾರೋ ಒಬ್ಬ ಅದನ್ನು ಚಿತ್ರಿಸಿ ಆಗಿದೆ, ಆದರೆ ನಮಗೆ ಹಾಗೆ ಕಾಣಿಸೋದು. ನಾವು ನೋಡುವುದು ಯಾವುದೋ ಒಂದು ಆ್ಯಂಗಲ್ನಿಂದ ಮಾತ್ರ. ಹೈದರಾಬಾದಿನ ಸಾಲಾರ್ ಜಂಗ್ ಮ್ಯೂಸಿಯಂನಲ್ಲಿ ಒಂದು ಶಿಲ್ಪ ಇದೆ. ಅದನ್ನು ನಾವು ಎದುರುಗಡೆಯಿಂದ ನೋಡಿದರೆ ಒಬ್ಬ ವೀರ, ಎದೆ ಸೆಟೆಸಿ ನಿಂತಹ ಒಬ್ಬ ವೀರ. ಅದರ ಹಿಂಭಾಗದಿಂದ ನೋಡಿದರೆ ಸ್ವಲ್ಪ ದೇಹವನ್ನು ಬಗ್ಗಿಸಿ ನಿಂತಹ ಅವನತಾಂಗಿಯಾದಂತಹ ಒಬ್ಬಳು ತರುಣಿ. ಹೇಗೂ ಈ ವೀರ ಎದೆ ಸೆಟೆಸಿ ನಿಂತಿದ್ದಾನೆ. ಅವಳು ಆ ವೀರ ಎದೆ ಸೆಟಿಸಿದಾಗ ಹಿಂದೆ ಭಾಗ ಸ್ವಲ್ಪ ಬಗ್ಗಿರ್ತದೆ. ಅಲ್ಲಿ ಆ ತರುಣಿಯನ್ನು ಚಿತ್ರಿಸಿದ್ದಾರೆ. ಅವಳು ಅವನತಾಂಗಿಯಾಗಿದ್ದಾಳೆ. ನಾವು ಗಮನಿಸುವುದು ಯಾವುದೋ ಒಂದು ಭಾಗವನ್ನು, ಆಮೇಲೆ ಮತ್ತೊಬ್ಬರು ಯಾರು ಹೇಳಿದಾಗ ಇನ್ನೊಂದು ಭಾಗವನ್ನು ಗಮನಿಸ್ತೇವೆ ಅಷ್ಟೇ. ಕೆಲವು ಜನ ಕುರುಡರು ಸೇರಿ ಒಂದು ಆನೆಯನ್ನು ಚಿತ್ರಿಸಿದಂತೆ ಅನ್ನೋ ಕಥೆಯನ್ನು ಕೂಡ ನೀವು ಕೇಳಿರ್ತೀರಿ. ಆನೆ ಹೇಗಿದೆ ಅಂದರೆ ಒಬ್ಬನಿಗೆ ಉದ್ದವಾಗಿ ಕಾಣಿಸ್ತದೆ. ಅದರ ಸೊಂಡಿಲನ್ನು ಒಬ್ಬ ಹಿಡಿದಿದ್ದಾನೆ, ಅದರ ಕಾಲುಗಳನ್ನು ಮತ್ತೊಬ್ಬ ಹಿಡಿದಿದ್ದಾನೆ. ಕಂಬದಂತೆ ಇದೆ ಆನೆ ಅಂತ ಒಬ್ಬ ಅಂತಾನೆ. ಅದರ ಬಾಲವನ್ನು ಹಿಡಿದಿದ್ದಾನೆ ಮತ್ತೊಬ್ಬ. ಅವರೆಲ್ಲರೂ ಕೂಡ ತಮಗೆ ಏನೇನು ಕಾಣಿಸಿತೋ ಅದನ್ನು ಹೇಳ್ತಾರಷ್ಟೆ. ಒಂದು ಆನೆಯೂ ಕೂಡ ಇಷ್ಟು ವಿಚಿತ್ರವಾಗಿ ಕಾಣಿಸ್ತದೆ. ಆ ಆನೆಯನ್ನು ಕೂಡ ತುಂಬ ಸಣ್ಣದಾದಂಥ ಒಂದು ಇರುವೆಯೋ ಏನಾದರೂ ಎಷ್ಟು ಗಮನಿಸಿತ್ತು, ಆನೆಯ ಬಗ್ಗೆ ಅದಕ್ಕೆ ಎಷ್ಟು ತಿಳಿದಿತ್ತು, ಆನೆಯ ಬಗ್ಗೆ, ಒಂದು ತಿಮಿಂಗಿಲದ ಬಗ್ಗೆ, ಒಂದು ಬೃಹದಾಕಾರದ ಪ್ರಾಣಿಗಳ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ಅದನ್ನು ನೋಡುವುದು ಸಾಧ್ಯ ಇದೆಯೇನೋ ಒಂದು ಸಣ್ಣ ಜೀವಕ್ಕೆ. ಹಾಗೆ ಸರ್ವತ್ರ ವ್ಯಾಪ್ತನಾದಂತಹ, ಸರ್ವಶಕ್ತನಾದಂತಹ, ಸರ್ವಜ್ಞನಾದಂತಹ ಭಗವಂತನನ್ನ ಎಲ್ಲ ಆಯಾಮಗಳಿಂದ ನಾವು ಗಮನಿಸುವುದು ಸಾಧ್ಯ ಇದೆಯೇನು? ಇದು ನನಗನ್ನಿಸೋದು. ಏಕಕಾಲದಲ್ಲಿ ಎಲ್ಲ ರೂಪಗಳಿವೆ. ಸ್ತ್ರೀಯೂ ಆಗಿದ್ದಾನೆ, ಪುರುಷನೂ ಆಗಿದ್ದಾನೆ. ಪುರುಷನಾದ ಮೋಹಿನಿ ರೂಪವೂ ಕೂಡ ಸ್ತ್ರೀಯೂ ಆಗಿದೆ. ಸ್ತ್ರೀ ರೂಪ, ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ, ಸ್ತ್ರೀ ರೂಪವಾದ ಮೋಹಿನಿ ರೂಪ ಪುರುಷವೂ ಆಗಿದೆ. ಆ ಸಂದರ್ಭದಲ್ಲಿ ಕೆಲವರು ಜ್ಞಾನಿಗಳಿಗೆ ಅದು ಪುರುಷವಾಗಿಯೂ ಕಾಣಬಹುದು. ತೋರಿಸುವವನ ಶಕ್ತಿ ಮತ್ತು ಇಚ್ಛೆಯನ್ನು ನೋಡುವವರ ಶಕ್ತಿ ಮತ್ತು ಅವರ ಅರ್ಹತೆ, ಅವರ ಸಾಧನೆಯ ಹಂತ, ಇದನ್ನೆಲ್ಲವನ್ನು ಗಮನಿಸಿ ಅದಿದೆ. ಇದು ನಿಮಗೆ ವಿಚಿತ್ರವಾಗಿ ಕಾಣಿಸ್ಬೋದು, ಆದರೆ ನನಗೆ ಮಾತ್ರ ಅದು ಮನವರಿಕೆ ಆಗಿದೆ. ಮೋಹಿನಿ ರೂಪವನ್ನು ಒಂದು ವೇಳೆ ಚತುರ್ಮುಖ ಬ್ರಹ್ಮ ನೋಡಿದಾಗ ಅವನಿಗೆ ಅದು ಹೇಗೆ ಕಾಣಿಸ್ತದೆ? ಕೇವಲ ಹೆಣ್ಣಾಗಿ ಕಾಣಿಸ್ತದ, ಗಂಡಾಗಿಯೂ ಕಾಣಿಸ್ತದ? ಅದೇ ಇರಲಿ, ಮೋಹಿನಿ ರೂಪವನ್ನು ಭಗವಂತನ ಪತ್ನಿಯಾದಂತಹ ಲಕ್ಷ್ಮೀದೇವಿ ನೋಡಿದಾಗ ಅವಳಿಗೆ ಅದು ಹೇಗೆ ಕಾಣಿಸ್ತದೆ? ಗಂಡಾಗಿ ಕಾಣಿಸ್ತದ, ಕೇವಲ ಹೆಣ್ಣಾಗಿ ಕಾಣಿಸ್ತದ? ಅವಳು ಸರ್ವಜ್ಞಳಲ್ಲ. ಆದ್ದರಿಂದ ಎಂದು ಯಾವ ಭ್ರಾಂತಿಗೂ ಅವಳು ಬಲಿಯಾಗುವವಳು ಅಲ್ಲ. ಆದ್ದರಿಂದ ಮತ್ತೆ ತನ್ನ ಗಂಡನನ್ನು ಯಾವ ರೂಪದಲ್ಲಿದ್ದರೂ ಕೂಡ ಅವಳು ಗುರುತಿಸ್ತಾಳಾದ್ದರಿಂದ ಅವಳಿಗೆ ಆ ರೂಪ ಗಂಡಾಗಿಯೂ ಕೂಡ ಕಾಣಲೇಬೇಕಲ್ಲ. ಮೋಹಿನಿ ರೂಪ ಶಿವನಿಗೆ ಕೇವಲ ಹೆಣ್ಣಾಗಿ ಕಂಡಿತು, ಆದ್ದರಿಂದ ಅವನು ಮುಗ್ಧನಾಗಿ ಅದನ್ನೇ ಹಿಂಬಾಲಿಸಿದ ಅಂತ ಭಾಗವತ ಹೇಳ್ತದೆ. ಆದರೆ ಚತುರ್ಮುಖ ಬ್ರಹ್ಮನಿಗೆ ಅವಳಿನ ಚತುರ್ಮುಖ ಬ್ರಹ್ಮನಿಗಿಂತಲೂ ಮಿಗಿಲಾಗಿ ಲಕ್ಷ್ಮೀದೇವಿಗೆ ಏಕಕಾಲದಲ್ಲಿ ಅದು ಸ್ತ್ರೀಯೂ ಆಗಿ ಪುರುಷನೂ ಆಗಿ ಕಾಣಬೇಕಲ್ಲ.
ಅದು ಇದ್ದ ಮೇಲೆ ಕಾಣಬೇಕಲ್ಲ. ಬೇರೆ ಯಾರಿಗೂ, ಚತುರ್ಮುಖ ಬ್ರಹ್ಮನಿಗೂ ಒಂದು ವೇಳೆ ಕಾಣದೇ ಇದ್ದರೂ ಲಕ್ಷ್ಮೀದೇವಿಗಂತೂ ಅದು ಕಾಣಲೇಬೇಕು. ಲಕ್ಷ್ಮೀದೇವಿಗೂ ಕೂಡ ಅದು ಪುರುಷನಾಗಿಯೇ ಕಂಡಿತು ಅಂತ ಭಾಗವತವೋ ಮತ್ತಾವುದೋ ಪುರಾಣವೋ ಹಾಗೇನು ಹೇಳಿಲ್ಲ. ಆದರೆ ನನಗದು ನಿಶ್ಚಿತ ಇದೆ, ಹಾಗೆ ನನಗೆ ಖಚಿತವಾದ ಭಾವನೆ ಇದೆ. ಭಗವಂತ ಇಚ್ಛೆ ಪಟ್ಟರೆ ಏಕಕಾಲದಲ್ಲಿ ಹೀಗೂ ಕಾಣಿಸ್ತಾನೆ ಹಾಗೂ ಕಾಣಿಸ್ತಾನೆ. ಅವನಿಗೆ ಎಲ್ಲ ಥರದ ಶಕ್ತಿಗಳೂ ಇವೆ, ಎಲ್ಲ ಕಾಲದಲ್ಲೂ ಎಲ್ಲವನ್ನೂ ತೋರಿಸುವಂಥ ಶಕ್ತಿಯೂ ಇದೆ. ಆದರೆ ಇಚ್ಛೆ ಇಲ್ಲ. ಹೇಗೆ ವ್ಯಕ್ತ ಮಾಡ್ಕೋಬೇಕು ಅಂತ ಅವನು ಬಯಸ್ತಾನ ಹಾಗೆ ತನ್ನನ್ನು ವ್ಯಕ್ತ ಮಾಡ್ಕೋತಾನಷ್ಟೆ. ಹೇಗೆ ತನ್ನನ್ನು ವ್ಯಕ್ತ ತನ್ನ ರೂಪವನ್ನು ಯಾವಾಗ, 3 ಪ್ರಶ್ನೆಗಳು ಯಾವತ್ತೂ ಕೂಡ, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವ ವ್ಯಕ್ತಿಗೆ ತನ್ನ ರೂಪವನ್ನು ವ್ಯಕ್ತ ಮಾಡಬೇಕು ಅಂತ ಅವನು ಬಯಸ್ತಾನೋ ಆ ಕಾಲದಲ್ಲಿ, ಆ ದೇಶದಲ್ಲಿ, ಆ ವ್ಯಕ್ತಿಗೆ ಆ ರೂಪ ವ್ಯಕ್ತ ಆಗ್ತದಷ್ಟೆ. ಇರುವುದೇ ಇದ್ದ ರೂಪವೇ ಅವ್ರಿಗೆ ವ್ಯಕ್ತ ಆಗ್ತದೆ, ಇಲ್ಲದೇ ಇರುವುದೇನೋ ಅಲ್ಲಿ ಹುಟ್ಟಿ ಕಾಣಿಸುವುದಲ್ಲ. ಏಕಕಾಲದಲ್ಲಿ ಅವನು ಸ್ತ್ರೀಯೂ ಆಗಿದ್ದಾನೆ ಪುರುಷನೂ ಆಗಿದ್ದಾನೆ ಅಂತ ಇವತ್ತು ಹೇಳಿದೆ. ನೋಡುವವರ ಕಣ್ಣಿಗೆ ಅದು ಕಾಣ್ತದೆ ಅಂತ ಹೇಳಿದೆ. ಮೊನ್ನೆ ಆ ಹಿಂದಿನ ಭಾಗದಲ್ಲಿ ಹಸ್ತ ಸ್ವೀಕಾರ ಮತ್ತು ಅವತಾರ ಅಂತ ನಾವು ವರ್ಣನೆ ಮಾಡುವಾಗ ಏಕಕಾಲದಲ್ಲಿ ಅವನು ಹಸುಳೆಯೂ ಆಗಿದ್ದಾನೆ, ಕಿಶೋರನೂ ಆಗಿದ್ದಾನೆ, ಯುವಕನೂ ಆಗಿದ್ದಾನೆ ಅಂತ ಹೇಳಿದ್ದು ಕೂಡ ಅದಕ್ಕಾಗಿ. ಜ್ಞಾನಿಗಳಿಗೆ ಅದು ಕಾಣಿಸ್ತದೆ, ಅಜ್ಞಾನಿಗಳಿಗೆ ಯಾವುದೋ ಒಂದು ಭಾಗ ಮಾತ್ರ ಕಾಣಿಸ್ತದೆ ಅಷ್ಟೇ. ಯಾವುದೋ ಒಂದು ಆಯಾಮದಿಂದ ಭಗವಂತ ಕಾಣಿಸಿದ್ದು ಆ ಅಜ್ಞಾನಿಗಳಿಗೆ ಕಾಣಿಸಿದ್ರು ಕೂಡ ಅದು ಭ್ರಾಂತಿ ಏನಲ್ಲ. ಆದರೆ ನಾನು ಆವತ್ತು ಹೇಳಿದಂತೆ ಇದು ಕೇವಲ ಹಸುಳೆ, ಇನ್ನೂ ಇದು ತರುಣ ಅಲ್ಲ ಅಂತ ತಿಳಿದ್ರೆ ಅದು ಭ್ರಾಂತಿ. ಇದು ಭಗವಂತನ ಈ ರೂಪ ಅದು ಕೇವಲ ಸ್ತ್ರೀ, ಇದು ಪುರುಷ ಅಲ್ಲ ಅಂತ ತಿಳಿದ್ರೆ ಅದು ಭ್ರಾಂತಿ. ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಂ ಸ್ತ್ರೀ ಪುಮಾನ್ ಬ್ರುವನ್ ಪುಮಾಂಸನ್ನ ಬ್ರುವನ್ನೈವ ವದನ್ ವದತಿ ಕಶ್ಚನ ಅಂತ ಐತರೇಯ ಉಪನಿಷತ್ತು. ಯಾರೋ ಒಬ್ಬ ಮಾತಿನಿಂದ ಭಗವಂತನ ಬಗ್ಗೆ ಹೀಗೆ ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾನೆ. ನೈನಂ ವಾಚಾ ಸ್ತ್ರೀಯಂ ಬ್ರುವನ್, ಭಗವಂತ ತನ್ನ ಒಬ್ಬ ವಿದ್ವಾಂಸ ತನ್ನ ಮಾತಿನ ಮೂಲಕ ಭಗವಂತನನ್ನು ಸ್ತ್ರೀ ಮಾತ್ರ ಆಗಿದ್ದಾನೆ ಅಂತ ಹೇಳಿದ. ಇದೂ ತಪ್ಪು ಗ್ರಹಿಕೆಯೇ. ನೈನಮ ಸ್ತ್ರೀ ಪುಮಾನ್ ಬ್ರುವನ್, ಮತ್ತೊಬ್ಬ ವಿದ್ವಾಂಸ ಅಸ್ತ್ರೀ, ಭಗವಂತ ಸ್ತ್ರೀ ಅಲ್ಲ, ಅದು ಪುರುಷನೇ ಅಂತ ಹೇಳಿದ. ಅವನ ಗ್ರಹಿಕೆಯೂ ಸರಿಯಲ್ಲ. ಪುಮಾಂಸಂನ ಬ್ರುವನ್ನೈವ ವದನ್ ವದತಿ ಕಶ್ಚನ. ಆದರೆ ಇನ್ನು ಸ್ತ್ರೀಯೂ ಹೌದು ಪುರುಷನೂ ಹೌದು ಅಂತ ಯಾರಾದರೂ ಒಬ್ಬ ತನ್ನ ಮಾತಿನಿಂದ ಹೇಳಿದರೆ ಅವನೊಬ್ಬ ಮಾತ್ರ ಸರಿಯಾಗಿ ಹೇಳಿದಂತೆ, ಸರಿಯಾಗಿ ತಿಳಿದಂತೆ. ಉಪನಿಷತ್ತು ಮತಂ ಯಸ್ಯ ನ ವೇದ ಸಹ, ನಾನು ಭಗವಂತನ ತಿಳಿದಿದ್ದೇನೆ ಅಂತ ಯಾರು ತಿಳಿದ್ರೆ ಅವನಿಗೆ ಭಗವಂತ ತಿಳಿದಿಲ್ಲ. ಯಸ್ಯ ಅಮತಂ ತಸ್ಯ ಮತಂ. ಆದರೆ ಭಗವಂತನ ಬಗ್ಗೆ ನನಗೆ ತಿಳಿದಿಲ್ಲ ಅಂತ ಯಾರು ತಿಳಿದ್ರೆ ಅವನಿಗೆ ಭಗವಂತ ತಿಳಿದಿದ್ದಾನೆ ಅಂತ ಹೇಳುವುದು ಇದೇ ದೃಷ್ಟಿಕೋನದಿಂದಲೇ. ನನಗೆ ತಿಳಿದಿದೆ ಅಂತ ಯಾರು ಹೇಳಿದರೆ, ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ನಾನು ಭಗವಂತನ ಬಗ್ಗೆ ಅಂತ ಯಾರು ತಿಳಿದರೆ ಆ ವ್ಯಕ್ತಿಗೆ ಭಗವಂತ ತಿಳಿದಿಲ್ಲ ಅಂತ ಅರ್ಥ. ಯಾಕೆಂದರೆ ಭಗವಂತನ ಬಗ್ಗೆ ಎಲ್ಲವನ್ನೂ ತಿಳಿಯುವುದು ಲಕ್ಷ್ಮೀದೇವಿಗೂ ಸಾಧ್ಯವಿಲ್ಲ, ಚತುರ್ಮುಖ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಆದರೆ ನನಗೆ ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳಿದಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿಗೆ ತಿಳಿದಿದೆ ಅಂತ ಅರ್ಥ. ಯಾಕೆಂದರೆ ಭಗವಂತನನ್ನು ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ ಅನ್ನುವುದೇ ಸರಿಯಾದ ತಿಳುವಳಿಕೆ. ಆ ತಿಳುವಳಿಕೆ ಇವನು ಪಡೆದಿರುವುದರಿಂದ ಇವನ ತಿಳುವಳಿಕೆ ಸರಿಯಾಗಿಯೇ ಇದೆ, ಅವನಿಗೆ ಭಗವಂತನ ಬಗ್ಗೆ ಅರಿವಿದೆ ಅಂತ ಅರ್ಥ. ಅಸೌನ ದೇವಾಸುರ ಮರ್ತ್ಯ ತಿರ್ಯಂಗ್ ನ ಸ್ತ್ರೀನ ಶಂಡೋ ನ ಪುಮಾನ್ನ ಜಂತು ನಯಂ ಗುಣಃಕರ್ಮ ನ ಸನ್ನ ಚಾಸನ್ ನಿಷೇಧ ಶೇಷೋ ಜಯತಾದ ಶೇಷ ಅಂತ ಭಾಗವತವೇ ಮುಂದೊಂದು ಕಡೆ ಹೇಳ್ತದೆ. ಅದು ಕೂಡ ತುಂಬ ಸುಂದರವಾದ ಮಾತು. ಅಸೌ ನ ದೇವಾಸುರ ಮರ್ತ್ಯ ತಿರ್ಯಂಗ್, ಈ ಭಗವಂತ ದೇವ ಅಲ್ಲ, ಮನುಷ್ಯನೂ ಅಲ್ಲ, ತಿರ್ಯಕ್ ಪ್ರಾಣಿಯೂ ಅಲ್ಲ, ನ ಸ್ತ್ರೀ ಹೆಣ್ಣಲ್ಲ, ನ ಷಂಡ ನಪುಂಸಕನಲ್ಲ, ನ ಪುಮಾನ್ ಪುರುಷನೂ ಅಲ್ಲ, ನ ಜಂತು ಯಾವುದೇ ಪ್ರಾಣಿ ಅಲ್ಲ. ನಾಯಂ ಗುಣ, ಈ ಭಗವಂತ ಸತ್ವರದ ಸ್ತಮೋ ಗುಣಗಳಿಂದ ಹುಟ್ಟಿದ ಈ ಜಗತ್ತಲ್ಲ. ನಾಯಂ ಗುಣ ಕರ್ಮ ನ ಸತ್ ನ ಅಸತ್, ಯಾವುದೇ ಪ್ರಾಕೃತವಾದ ಕರ್ಮ ಉಳ್ಳವನಿವನಲ್ಲ. ಪೃಥ್ವಿ ಅಪು ತೇಜಸ್ಸು ಅನ್ನುವಂಥ ಸತ್ಗಳು ಇವನಲ್ಲ.
ವಾಯು ಆಕಾಶ ಅನ್ನುವಂಥ ಅಸತ್ತೂ ಇವನಲ್ಲ. ಎಲ್ಲವನ್ನೂ ನಿಷೇಧ ಮಾಡಿದ ಮೇಲೆ ಏನು ಉಳಿದಿದೆಯೋ ಅದೇ ಭಗವಂತ. ಆ ಭಗವಂತನನ್ನು ಇವನು ಹೀಗಿಲ್ಲ ಅಂತ ಹೇಳ್ಬೋದು. ನಿಷೇಧ ರೂಪದಲ್ಲಿ ಭಗವಂತನ ಬಗ್ಗೆ ಹೇಳ್ಬೋದೇ ಹೊರತು ವಿಧಿ ರೂಪದಿಂದ ಆತನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ನ ಬಹುನಾಶ್ರುತೇನ. ಬಹಳ ಬುದ್ಧಿವಂತಿಕೆಯಿಂದ, ನಮ್ಮ ಪ್ರವಚನದಿಂದ, ನಮ್ಮ ವಿಮರ್ಶಾ ಶಕ್ತಿಯಿಂದ ಭಗವಂತ ನಮಗೆ ತಿಳಿಯುವವನಲ್ಲ. ಯಮೇ ವೈಷ ವೃಣತೆ ತೇನ ಲಭ್ಯ. ಯಾವ ಒಬ್ಬ ವ್ಯಕ್ತಿಗೆ ಭಗವಂತ ತನ್ನನ್ನು ತಾನು ತೋರಿಸ್ಕೋಬೇಕು, ಹೇಗೆ ತೋರಿಸ್ಕೋಬೇಕು ಅಂತ ಬಯಸ್ತಾನೋ, ಯಾವ ವ್ಯಕ್ತಿಗೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಹೇಗೆ ತೋರಿಸ್ಕೋಬೇಕು ಅಂತ ಬಯಸ್ತಾನೋ ಹಾಗೆ ಆ ಕಾಲದಲ್ಲಿ ಆ ದೇಶದಲ್ಲಿ ಆ ವ್ಯಕ್ತಿಗೆ ಭಗವಂತ ಕಾಣಿಸ್ತಾನೆ ಅಂತ ಅದರ ತಾತ್ಪರ್ಯ. ಇದಿಷ್ಟನ್ನು ಆ ಭಗವಂತ ಹೇಗೆ ಅವತಾರಗಳನ್ನು ತಾಳ್ತಾನೆ, ಅದು ಸ್ವೀಕಾರ ಮಾಡುವುದು ಎಷ್ಟು ಅನಾಯಾಸವಾಗಿರ್ತದೆ ಮತ್ತು ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಅವೆಲ್ಲ ರೂಪಗಳು ಇದ್ದೇ ಇರ್ತವೆ ಹೇಗೆ ಅನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾದಂಥ ಒಂದು ಅಲ್ಪವಾದಂಥ ಪ್ರಯತ್ನ. ಯಾಕೆಂದರೆ ಇಷ್ಟನ್ನು ನಾವು ಕೇವಲ ಶಬ್ದಗಳಿಂದಲೇ ಮಾಡಿದ್ದೇವೆ. ಶಬ್ದಗಳಿಂದ ಪೂರ್ಣವಾಗಿ ತಿಳಿಯಲಿಕ್ಕಾಗದ ವಸ್ತುವನ್ನು ಶಬ್ದಗಳನ್ನು ಬಳಸಿಯೇ ಹೇಳಬೇಕಾದ ಅನಿವಾರ್ಯತೆ ನಮಗೆ ಈಗಿರುವುದರಿಂದ ಇಷ್ಟನ್ನು ಒಂದು ಹೇಳಬಹುದು ಅಂತ ಕಾಣಿಸ್ತದೆ. ಜ್ಞಾನಿಗಳು ಇದಕ್ಕಿಂತಲೂ ಕಡಿಮೆ ಶಬ್ದಗಳಿಂದ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಹೇಳ್ಯಾರ. ಅಜ್ಞಾನಿಗಳು ಹೆಚ್ಚು ಶಬ್ದವನ್ನು ಬಳಕೆ ಮಾಡಿದರೂ ಕೂಡ ಜ್ಞಾನಿಗಳಷ್ಟು ಪರಿಣಾಮಕಾರಿಯಾಗಿ ಹೇಳದೇನೂ ಇರಬಹುದು. ಆದರೂ ಹೇಳಬೇಕಾದದ್ದು ಕೇಳಬೇಕಾದದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಿ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು.